ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ಮೊದಲನೇ ಬಾರಿ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಡೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರತಿ ವಿಡಿಯೋಸ್ ಅಲ್ಲಿ ಕೂಡ ನಮಗೆ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳು ತಿಳಿಸ್ಕೊಡ್ತಾ ಇದ್ದೀರಾ, ರೆಮಿಡೀಸ್ನ ತಿಳಿಸ್ತಾ ಇದ್ದೀರಾ. ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳು ಗುರುಗಳೇ. ಹಾಗೆ ಒಂದು ಮಾತಿದೆ, ತಾಯಿಯಂತೆ ಮಗಳು ನೂಲ್ನಂತೆ ಸೀರೆ ಅಂತ. ಇದರ ಒಳ ಅರ್ಥ ಏನು ಗುರುಗಳೇ? ಇದನ್ನ ಹೇಗೆ ನಾವು ಕನ್ಸಿಡರ್ ಮಾಡಬೇಕು? ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ. ಸೊ ಇದರ ಒಂದು ಒಳ ಅರ್ಥ ಏನು, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದು ಒಂದು ಗಾದೆ ಮಾತಾದರೂ ಆ ಗಾದೆ ಹುಟ್ಟಾಕದಾಗ ಸತ್ಯ ಇತ್ತೇನೋ. ಪ್ರೀತಿಯ ಬಂಧುಗಳೇ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಏನದು ಗಾದೆ? ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ. ನೂಲಿನ ಸೀರೆ ಅಂತ ಏನಿತ್ತಲ್ಲ, ತಾಯಿಯಂತೆ ಮಗಳು. ಆ ಗಾದೆ ಇರುವಂಥ ಸಂದರ್ಭದಲ್ಲಿ ಅದನ್ನು ಪ್ರಾರಂಭದಲ್ಲಿ ಯಾರು ಹುಟ್ಟಾಕಿದ್ರು ಆವತ್ತಿನ ಕಾಲಕ್ಕದು ಸಮಂಜಸವಾಗಿತ್ತೇನೋ. ಇವತ್ತು 100% ಅದು ವಿರುದ್ಧವಾಗಿದೆ, ಅಪ್ಲೈ ಆಗಲ್ಲ, ಆಗ್ತಾನೆ ಇಲ್ಲ. ನಾನು ನೋಡಿರೋ ಪ್ರಕಾರ ಅಪ್ಲೈ ಆಗ್ತಾನೆ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತೀನಿ ನಾನು ಅಂತಂದರೆ, ಸ್ವಲ್ಪ ಕೋಪದ ಮಾತಲ್ಲಿ ಯಾಕೆ ಇದನ್ನು ಹೇಳಬೇಕು ಅಂತಂದರೆ, ಆ ಅಮ್ಮ ಆಗಿರೋವಳು ಆ ಮನೆಗೆ ಸಂಸ್ಕಾರಯುತವಾಗಿ ನಡ್ಕೊಂಡಿರುತ್ತಾಳೆ, ಆ ಮನೆ ಗೌರವವನ್ನು ಕಾಪಾಡಿಕೊಂಡಿರುತ್ತಾಳೆ, ಆ ಮನೆಗೆ ದೊಡ್ಡವರು ಹಿರಿಯರು ಅನ್ನೋರು ಒಂದು ಗೌರವ, ಒಂದು ಸಂಸ್ಕಾರ ಇಟ್ಕೊಂಡು ಮಾಡ್ಕೊಂಡು ಬಂದಿರುತ್ತಾಳೆ ಆ ಮನೆಯಲ್ಲಿ ತಾಯಿ ಆಗಿರೋವಳು. ಆ ತರಹದ ತಾಯಿಯ ಅನುಭೂತಿ, ತಾಯಿಯಷ್ಟು ತಾಳ್ಮೆ ಆ ಮಗಳು ವಿರುದ್ಧ ಇರ್ತಾಳೆ. ಈಗ ಹೆಂಗೆ ಬಂದಂದ್ರೆ ತಾಯಿ ಅಂತ ಮಗಳು ಅಂತ ಆಗಲ್ಲ. ಇಷ್ಟ ಆಗಿದ್ರೆ ಪರವಾಗಿಲ್ಲ, ಅವಳು ಕೋಪ ಮಾಡಿಕೊಂಡು ಎಕ್ಸಾಮ್ಗೆ ಹೋಗೋದು, ಮನೆಯಲ್ಲಿ ಎಲ್ಲರ ಮೇಲೆ ಕೋಪ ತೋರಿಸೋದು ಒಂದಷ್ಟರ ಮಟ್ಟಿಗೆ ನಾನು ಒಪ್ಕೊಳ್ಳುತ್ತೇನೆ. ಅದೇ ಮಗಳು ಆ ಅಪ್ಪ ಅಮ್ಮ ಏನು ಗೌರವವಾಗಿ ಬದುಕಿದರೋ ಆ ಗೌರವಿತವಾಗಿ ಅವರ ಮನೆತನವನ್ನು ನಡೆಸ್ಕೊಂಡು ಅವರ ವಂಶ ಪಾರಂಪರ್ಯ, ಅವರ ತಾತ ಮುತ್ತಾತ ವಂಶಸ್ಥರ ಗೌರವವನ್ನು ಉಳಿಸ್ಕೊಂಡು ಈ ಅಪ್ಪ ಅಮ್ಮ ಬಂದಿದ್ರೋ, ಈ ಮಗ ಅಥವಾ ಮಗಳು ಇಬ್ರಿಗೂ ಅಪ್ಲೈ ಆಗುತ್ತೆ. ಅದು ನಾನು ಒಬ್ಬರಿಗೆ ಹೇಳ್ತಿಲ್ಲ. ತಾಯಿಯಂತೆ ಮಗಳು ಅಂದರು, ಅಲ್ಲಿ ಮಗ ಕೂಡ ತೆಗೆದುಕೊಳ್ಳಿ, ಅಪ್ಪನಂತೆ ಮಗ ಕೂಡ ತೆಗೆದುಕೊಳ್ಳಿ, ಪರವಾಗಿಲ್ಲ. ಆದರೆ ಇದು ಯಾಕೋ ಇಲ್ಲಿಗೆ ಅಪ್ಲೈ ಆಗ್ತಾ ಇಲ್ಲ. ಆ ಮಗಳು ಅನೇಕ ರೀತಿಯಾಗಿರತಕ್ಕಂತಹದ್ದು. ಒಟ್ಟಾರೆಯಾಗಿ ಓದೋಕ್ಕೆ ಕಳಿಸಿದ್ರೆ ಮನೆ ಬಿಟ್ಟು ಯಾರನ್ನ ಕರ್ಕೊಂಡು ಹೊರಟೋಗಿರ್ತಾಳೆ. ಅವನನ್ನು ಓದಕ್ಕೆ ಕಳಿಸಿದ್ರೆ ಯಾರ ಜೊತೆಗೋ ಮತ್ತೊಂದು ಮನೆ ಮಾಡ್ಕೊಂಡಿರ್ತಾನೆ. ಮದುವೆ ಮಾಡುವ ಮುನ್ನವೇ ಇಬ್ಬರು ಹಾಗೆಲ್ಲ ಕೂಡ ಹಾಗಿರ್ತಾರೆ. ಈಗ ಯಾರು ನೋಡ್ತಾ ಇರ್ತಾರೋ ಅವರದ್ದು ಅಥವಾ ಅವ್ರ ಕುಟುಂಬಸ್ಥರು ಒಮ್ಮೆ ನೋಡಿಕೊಳ್ಳಿ. ತಾಯಿಯಂತೆ ಪಾಪ ಅವ್ರ ತಾಯಿ ಯಾವಾಗಲೂ ಅಷ್ಟೊಂದು ಪೂಜೆ ಮಾಡ್ತಾಳೆ, ಕ್ಷೇತ್ರಗಳು ಸುತ್ತಾಳೆ, ಗಂಡನಿಗೆ ಸೇವೆ ಮಾಡ್ತಾಳೆ, ಅತ್ತೆ ಮಾವನ ಸೇವೆ ಮಾಡ್ಕೊಂಡು ಬಂದಿದ್ದಾಳೆ. ಇಲ್ಲಿ ತನಕ ಪಾಪ ಆ ಅಮ್ಮ ಅಷ್ಟು ಚೆನ್ನಾಗಿ ನಡ್ಕೊಂಡು ಬಂದಿದ್ದಾಳೆ. ಆಕೆ ಮಗಳು ಯಾರ ಮೊನ್ನೆ ಸೆಕೆಂಡ್ PU ಹೆಣ್ಣು ಮಗು ಮನೆ ಬಿಟ್ಟು ಹೊರಟೋಗ್ತಾಳೆ. ಯಾರನ್ನು ಕರ್ಕೊಂಡು ಹೋದಾಗ ಮತ್ತೆ ಏನೋ ಮಾಡಿ ಕರ್ಕೊಂಬಂದು ಸ್ಟೇಷನ್ ಮುಂದೆ ಕೂರಿಸ್ಕೊಂಡ್ರೆ, ಇಲ್ಲ ನಾನು ಇವನು ಬಿಟ್ಟು ಬರೋದೇ ಇಲ್ಲ, ನನಗೆ ಇವನು ಬೇಕು ಅಂತ ಹೇಳ್ತಾಳಂತೆ. ಸಣ್ಣ ವಯಸ್ಸಿನ ಇಲ್ಲಿ ತನಕ ಸಾಕಿ ಸಲುಹಿದ್ರಲ್ಲ, ನಿನಗೇನು ಬೇಕು, ನಿನ್ನ ನೀಡ್ಸ್ ಎಲ್ಲ ಕೊಟ್ರಲ್ಲ, ನೀನು ಕೊಟ್ಟ ಕಾರಣಕ್ಕೆ ದುಡ್ಡಿದೇನಾ? ಸೆಕೆಂಡ್ PU ಹೆಣ್ಮಗಳು ಅಂದರೆ ಅಮ್ಮ ಮಾತ್ರ ತುಂಬ ಶ್ರದ್ಧೆ ಭಕ್ತಿ. ನಾನು ಈ ಒಬ್ಬರನ್ನೇ ಹೇಳ್ತಿಲ್ಲ, ಇಲ್ಲಿ ನನ್ನ ಬಳಿ ಬಂದಿರ್ತಕ್ಕಂಥ ಒಂದು ಉದಾಹರಣೆ ಮಾತ್ರ ಹೇಳ್ತಿಲ್ಲ, 100 ಉದಾಹರಣೆ ನಿಮ್ಮ ಕಡೆ ಮುಂದೆ ಬರುತ್ತೆ. ಈಗ ನೀವು ಬೇಕಾದ್ರೆ ಯೋಚನೆ ಮಾಡಿ, ಹೇಗೆ ಈ ಗಾದೆ ಅಪ್ಲೈ ಆಗುತ್ತೆ, ಇವಾಗ ಹೇಗಾಗತ್ತೆ? ಅದಕ್ಕೆ ತಾಯಿ ಸಾಫ್ಟು, ಮಗಳು ಜೋರು ಅಂದ್ರೆ ತದ್ವಿರುದ್ಧ. ಜೋರು ಜೊತೆಗೆ ಬೋರು ಕೂಡ. ಯಾಕಾದ್ರೂ ಬೇಕು ಈ ಮಕ್ಕಳು ಅಂತ ಅನಿಸಿದೆ ತಂದೆ ತಾಯಿಗಳಿಗೆ, ಎಷ್ಟೋ ಜನಕ್ಕಾಗಿ ಅನಿಸಿದೆ. ಬಹಳ ದರ್ಪದಿಂದ ಒಂದಷ್ಟು ಸಂಬಳ ಬಂತು ಅಂದ್ರೆ ಇನ್ನು ಅವ್ರನ್ನ ಕೈಲಿ ಅವ್ರನ್ನ ಮಾತಾಡ್ಸಕ್ಕೆ ಆಗಲ್ಲ ಬಿಡಿ. ಅವ್ರು ಎಲ್ಲಿಂದ ಎಲ್ಲಿಗೋ ಇರ್ತಾರೆ, ಎಷ್ಟು ಹೀಗೋ ತೋರಿಸ್ತಾರೆ ಅಂತಂದ್ರೆ ಅಪ್ಪ ಅಮ್ಮನನ್ನ ಹೆಸರಿದ್ದು ಕರೀತಾರೆ. ಇನ್ನು ಅವರಿಗೆ ನಾವು ತಂದಾಕ್ಬೇಕು, ನಿಮ್ಮನ್ನ ನೋಡ್ಕೊಳ್ಬೇಕು, ಇವೆಲ್ಲ ಏನೇನೋ ಬರ್ತದೆ. ಬಹಳ ಅದೇ ಮರ್ಯಾದೆ ಅನ್ನೋದೇ ತಂದೆ ತಾಯಿಗಳು ಕೊಡೋದೇ ಇಲ್ಲ. ಅಲ್ಲಿ ತನಕ ಬೆಳೆದ ಮೇಲೆ ಇನ್ನು ತಾಯಿಯಂತೆ ಮಗಳಂತೆ, ನೂಲಂತ ಸೀರೆ ಅಂತೆ. ಆ ಸೀರೆ ಕೂಡ ಡ್ಯಾಮೇಜ್ ಆಗಿ ಬರ್ತದೆ, ಅಷ್ಟು ಕ್ಲೀನಾಗಿ ಏನು ಬರಲ್ಲ. ಈಗ ಮೊದಲು ಇತ್ತೇನೋ ಅದಕ್ಕೆ, ಈಗ ಅಷ್ಟೇ ಚೆನ್ನಾಗಿ ಒಂದು 50,000 ಸೀರೆ ಅಂತಂದರೆ ಒಂದು ಅಲ್ಲೇನೋ ಹೋಗಿದ್ರೆ ಅದಕ್ಕೆ ಏನೋ ತೇಪೆ ಹಾಕಿ ಪ್ಯಾಕ್ ಮಾಡಿ ಸೇಲ್ ಮಾಡ್ತಾರೆ. ಅಂದರೆ ಪ್ರಪಂಚ ಅಷ್ಟು ನಕಲಿ ಆಗಿದೆ ಅನ್ನೋದರ ವಿವರಣೆ ನಾನು ಕೊಡ್ತಿದ್ದೇನೆ. ಈ ಥರ ಹೆಣ್ಣು ಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಮನೆಯ ಗೌರವವನ್ನು ಹಾಳು ಮಾಡಿ ತುಂಬ ಇನ್ನೂ ಇದರಲ್ಲಿ ದೊಡ್ಡ ತಾಪತ್ರ ಏನು ಅಂತಂದರೆ, ನಾನು ಅವನ ಜೊತೆನೇ ಮದುವೆ ಆಗಬೇಕು, ನೀವೇ ಇದ್ದು ಮಾಡಿ, ಅವನು ಬೇರೆ ಕ್ಯಾಸ್ಟ್ ಮತ್ತೊಂದು ಅದ್ಯಾವುದು ನೀವು ನನಗೇನು ಹೇಳಬಾರ್ದು, ನನಗೆ ಅವನು ಬೇಕಷ್ಟೇ,
ನಿಮ್ಮ ಗೌರವ ಕೊಟ್ಕೊಂಡು ನಾನೇನಾಗಬೇಕು, ನಿಮ್ಮ ಗೌರವ ನನಗೇನಕ್ಕೆ ಬೇಕು, ನನಗೆ ಮೊದಲು ಮದುವೆ ಮಾಡೋ ಅವನ ಜೊತೆಗೆ ಅಂತ ಹೇಳಿ ಆ ಮಕ್ಕಳು ಪೀಡಿಸ್ತಾರೆ. ತಂದೆ ತಾಯಿಗಳು ಭಯ ಪಡ್ತಾರೆ, ಅಷ್ಟು ಭಯ ಪಡ್ತಾರೆ. ಇನ್ನು ಆ ತಂದೆ ತಾಯಿಗಳನ್ನ ಒಡೆಯೋ ಮಕ್ಕಳು ಕೂಡ ನಾನು ನೋಡಿದ್ದೇನೆ. ಇಷ್ಟೆಲ್ಲ ಆದಮೇಲೆ ಇನ್ನು ಏನು ನೂಲು, ಇನ್ನೇನು ಸೀರೆ, ಇನ್ನೇನು ತಾಯಿ ಎಲ್ಲಿನ ಮಗಳು. ಅದಕ್ಕೆ ಈ ತರಹದ ಮನೆಯಲ್ಲಿ ನಡೀತಾ ಇದ್ದರೆ ಏನು ಮಾಡಬೇಕು ಅಂತಂದರೆ, ಆ ಮಗಳ ಹೆಸರಲ್ಲಿ ಒಂದು ಖರ್ಚಿಪನ್ನು ನೆನೆಸಿ, ಆ ಮಗನ ಹೆಸರಲ್ಲಿ ಖರ್ಚಿಪ್ ನೆನೆಸಿ, ಎಲ್ಲಿ ಕೊಬ್ಬರಿ ಎಣ್ಣೆಲಿ ನೆನೆಸಿ, ಆ ಕೊಬ್ಬರಿ ಎಣ್ಣೆಲಿ ನೆನೆಸಿಬಿಟ್ಟು ಒಂದು ಅಡಿಕೆ ತಟ್ಟೆಯಲ್ಲಿ ಕುಂಕುಮ ಹಾಕ್ಕೊಂಡು ಆ ಕುಂಕುಮ ಪೂರ್ಣವಾಗಿ ಮೆತ್ತಬೇಕು. ಅದಕ್ಕೆ ಮೆತ್ತಬಿಟ್ಟು ಎಲ್ಲಿಯಾದರೂ ಒಂದು ಗಿಡಕ್ಕೋ ಮರಕ್ಕೆ ಗಂಟಾಕಬೇಕಾದ್ರೆ ಇವಳು ನನ್ನ ಅಧೀನದಲ್ಲಿ ಬರಬೇಕು, ನಾನು ಹೇಳ್ದಂಗೆ ಕೇಳಬೇಕು ನನ್ನ ಮಗಳು ಅನ್ನಲಿಕ್ಕೆ ನೀವು ಗಂಟು ಹಾಕೋದು ಕೂಡಲೇ ಅವರ ಮನಸ್ಸು ಬದಲಾವಣೆ ಆಗ್ತಕ್ಕಂತಹದರ ಜೊತೆಗೆ ಇದನ್ನು ನೀವು ಮಾಡಿದ್ರೆ 4 ಮಂಗಳವಾರ ಮಾಡಬೇಕು. ಕುಟುಂಬದ ಸಂಖ್ಯೆನೇ 4 ಆಗಿರೋದ್ರಿಂದ 4 ಮಂಗಳವಾರ ಮೊದಲು ವೈಟ್ ಖರ್ಚಿಪ್ ತೆಗೆದುಕೊಳ್ಳೋದು, ಕೊಬ್ಬರಿ ಎಣ್ಣೆಯಲ್ಲಿ ಅದ್ದುವಂಥದ್ದು, ಕುಂಕುಮದಲ್ಲಿ ಅದ್ದುವಂಥದ್ದು, ಪೂರ್ಣ ಕುಂಕುಮ ಹಾಕಬೇಕು. ಯಾವುದಾದ್ರೂ ಒಂದು ಮರ, ಒಂದು ಟೊಂಗೆ, ಒಂದು ರೆಂಬೆಗೆ ಕಟ್ಟಿಬಿಟ್ಟು 3 ಗಂಟೆಗಳು ಹಾಕಿ ಬರೋದು. ಗಂಟಾಕುವಾಗ ಈ ಮಗಳು ನನ್ನ ಮಗಳು ತಪ್ಪು ದಾರಿ ತುಳಿಯಬಾರದು, ಇವಳು ನಾನು ಹೇಳಿದಾಗ ಕೇಳಬೇಕು, ನಮ್ಮ ಮನೇಲಿ ಹೇಳಿದ ಸದಸ್ಯರು ಹೇಳಿದಷ್ಟು ಕೇಳಬೇಕು ಅನ್ನೋದನ್ನು ತಿಳ್ಕೊಂಡು ಗಂಟಾಕ ಬಿಟ್ಟು ಬಂದ ಮೇಲೆ ನೆಕ್ಸ್ಟ್ ಡೇ ಸೀಗೆಕಾಯಿ, ಎಣ್ಣೆ ಇವೆರಡನ್ನೂ ದಾನ ಮಾಡಬೇಕು. ಯಾರಿಗೆ ಮಾಡ್ತೀರೋ ಮಾಡಿ. ನೀವು ಕೊಬ್ಬರಿ ಎಣ್ಣೆ ದಾನ ಮಾಡ್ತಿರೋ, ಹರಳೆಣ್ಣೆ ದಾನ ಮಾಡ್ತಿರೋ, ಅಥವಾ ನೀವು ಕೊಬ್ಬರಿ ಎಣ್ಣೆ ದಾನ ಮಾಡ್ತೀರೋ, ಯಾವುದಾದರೂ ಎಣ್ಣೆಯನ್ನು ದಾನ ಮಾಡಿ ದೇವಸ್ಥಾನಕ್ಕೆ ಈ ದೀಪಕ್ಕೆ ಎಣ್ಣೆ ಕೊಡೋದು. ಆಮೇಲೆ ಆ ದೇವರಿಗೆ ಅಭಿಷೇಕ ಆದ ಮೇಲೆ ದೇವ್ರಿಗೆ ಸ್ನಾನ ಮಾಡಿಸ್ತಾರೆ, ಅದನ್ನು ಸೀಗೆಕಾಯಿಯಿಂದ ಸ್ನಾನ ಮಾಡಿಸ್ತಾರೆ. ಇದು ಅಂದರೆ ಇವೆರಡು ಆಪೋಸಿಟ್ಟು. ಎಣ್ಣೆ ಸೀಗೆಕಾಯಿ ಅಂತಾರಲ್ಲ, ಇವೆರಡನ್ನೂ ಕೂಡ ದೇವಸ್ಥಾನಕ್ಕೆ ಕೊಟ್ಟರೆ ನೀವು ಎಣ್ಣೆ, ನಿಮ್ಮ ಮಗಳ ಸೀಗೆಕಾಯಿ ಇವೆರಡೂ ಕೂಡ ದೇವರ ಮೇಲೆ ಬಿತ್ತು ಅಂತಂದರೆ ಪುಲಕಾಪು ಅಂತ ಕರೀತಾರೆ, ಅದನ್ನು ಅಭ್ಯಂಜನ ಸ್ನಾನ ಅಂತ ಕೊಡ್ತಾರೆ. ನೀವು ಕೊಡ್ತಕ್ಕಂಥ ಎಳ್ಳೆಣ್ಣೆನ ಯಾವುದೇ ದೇವಸ್ಥಾನ ಆಗಿರಲಿ, ಶನಿ ಮಹಾತ್ಮ ಆಗಿರಲಿ, ಅಮ್ಮನವರಾಗಿರಲಿ, ಶ್ರೀನಿವಾಸ ಆಗಿರಲಿ, ನಿಮ್ಮ ಮನೆಯ ಹತ್ತಿರ ಅಥವಾ ನಿಮ್ಗೆ ಇಷ್ಟವಾಗಿರತಕ್ಕಂಥ ದೇವರಿಗೆ, ಬಾಬಾ ದೇವಸ್ಥಾನಕ್ಕೆ ಒಂದು ಕೊಡಬೇಡಿ, ಇನ್ನು ಯಾವ ದೇವಸ್ಥಾನಕ್ಕಾದರೂ ಕೂಡ ಕೊಡ್ತಾ ಬನ್ನಿ ಎಣ್ಣೆ ಸೀಗೆಕಾಯಿ. ಆ ಕೊಟ್ಟ ಮೇಲೆ ನಿಮಗೆ ಗೊತ್ತಾಗ್ಬಿಡುತ್ತೆ. 4 ಮಂಗಳವಾರ ಇದನ್ನು ಮಾಡಿ, 4 ಬುಧವಾರ ನೆಕ್ಸ್ಟ್ ಡೇನೇ ಕೊಡಬೇಕು ಇದನ್ನು. ಆ ಬುಧವಾರ ಕೊಟ್ಟು ಬರ್ತಾ ಬನ್ನಿ. ಆ ಮಗಳು ಅಥವಾ ಆ ಮಗನ ಆ ತಪ್ಪು ಏನು ಮಾಡಿರ್ತಾರೋ ಅದರಿಂದ ಅವರಿಗೆ ಅರಿವು ಮೂಡುತ್ತಾರೆ. ನಾನು ಎಲ್ಲೋ ಒಂದು ಕಡೆ ತಪ್ಪು ಮಾಡಿಬಿಟ್ನಾ, ಈ ಮೊದಲು ಅವ್ರಿಗೆ ಆ ತಪ್ಪಿನ ಅರಿವಾಗಿರೋದಿಲ್ಲ. ನೀವು ಮಾಡಿದ ಮೇಲೆ ರಾತ್ರಿ ಎಲ್ಲ ಯೋಚನೆ ಮಾಡ್ತಾರೆ, ಕರೆಕ್ಟ್ ಅಲ್ಲ, ನನ್ನ ಫ್ರೆಂಡ್ಸು ಎಷ್ಟು ಚೆನ್ನಾಗಿ ಅವರ ಅಪ್ಪ ಹೇಳಿದ ಕಡೆ ಅರೇಂಜ್ ಮ್ಯಾರೇಜ್ ಮಾಡಿಕೊಂಡ್ರು, ನಾನ್ಯಾಕೆ ತಪ್ಪು ದಾರಿ ತುಳಿಬೇಕು, ನಾನು ಕೂಡ ಅಪ್ಪ ಅಮ್ಮ ಹೇಳಿದ ಹುಡುಗನನ್ನೇ ಅರೇಂಜ್ ಮ್ಯಾರೇಜೇ ಮಾಡ್ಕೊಳ್ಬೇಕು, ಪ್ರೀತಿಯ ಬಂಧು ಬಳಗ ಸ್ನೇಹಿತರು ಎಲ್ಲರೂ ಬರಬೇಕು, ಅದೆಷ್ಟು ಚೆನ್ನಾಗಿರುತ್ತೆ, ನಾನು ಒಬ್ಬಳೇ ಜೊತೆ ಓಡೋಗೋದು ಏನು ಚೆನ್ನಾಗಿರುತ್ತೆ ಅಂಥೇಳಿ ಯೋಚನೆ ಮಾಡೋಷ್ಟು ಮಟ್ಟಿಗಾದರೂ ಅವರ ಜ್ಞಾನ ಬೆಳೆಯುತ್ತಂತೆ. ನೀವು 2 ರೆಮಿಡಿ ಮಾಡ್ಕೊಳ್ಳೋದ್ರಿಂದ ಪ್ರೀತಿಯ ಬಂಧುಗಳೇ. ಖಂಡಿತ ಗುರುಗಳೇ. ಈಗ ಆ ಗಾದೆ ಮಾತು ಈಗಂತೂ ಅಪ್ಲೈ ಆಗಲ್ಲ, ಅದು ಯಾಕೆ ಅಪ್ಲೈ ಆಗ್ತಿಲ್ಲ ಅಂತ ನೀವು ವಿವರಣೆ ಕೊಟ್ಟು ತಿಳಿಸಿದ್ರಿ. ಸೊ ಈ ಥರ ಸಮಸ್ಯೆಲಿ ಸಿಗಾಕೊಂಡಿರೋಕ್ಕಂಥ ಕುಟುಂಬದವರು ಏನು ಪರಿಹಾರ ಮಾಡ್ಕೊಳ್ಬೇಕು, ದಾನಗಳು ಹೇಗೆ ಮಾಡಬೇಕು, 4 ಮಂಗಳವಾರಗಳನ್ನ ಹೇಗೆ ಬಳಸ್ಕೊಳ್ಬೇಕು, ಇನ್ನು ಬುಧವಾರದ ದಿನ ಏನೆಲ್ಲ ದಾನ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಅವರ ಮೈಂಡ್ ಬದಲಾಗುತ್ತೆ, ಮಕ್ಕಳ ಮೈಂಡ್ ಬದಲಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನೀವು ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.